ಹೇ ಗೈಸ್, ನಾನು ನಿಮ್ಮ ಧ್ರುವ್. ಇವತ್ತು ಜಾಬ್ ಅಲ್ಲ, ಒಂದು ಪಾರ್ಟ್ ಟೈಮ್ ನಿಮಗೆ ಜಾಬ್ ಏನು ಬೇಕಂತಿದ್ದೀರಾ, ಪಾರ್ಟ್ ಟೈಮ್ ವರ್ಕ್ ಅಂತಲೂ ಹೇಳ್ಬೋದು. ಸೊ ಅದನ್ನು ತಂದಿದ್ದೀನಿ. ಇದು ಬಂದುಬಿಟ್ಟು ಲೋಕಲೈಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಸೊ ನಿಮಗೆ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ಬೋದು. ಎ ಐ ಡಾಟಾ ರೇಟರ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಅವ್ರದ್ದು ಒಂದು ಡಾಟಾ ಇರುತ್ತೆ. ಸೊ ಅದಕ್ಕೆ ರೇಟ್ ಮಾಡೋದು, ಮತ್ತು ಸರ್ಚ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ವ ಅಂತ ನೋಡೋದು, ಆ್ಯಡ್ಸ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ವ ಅಂತ ನೋಡೋದು, ಲ್ಯಾಂಗ್ವೇಜ್ ಇಲೋವೇಟರ್. ಸೊ ಇದು ಬಂದುಬಿಟ್ಟು ಎ ಐ ಮಿಷನ್ ಆಯಿತಾ. ಸೊ ಅದರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡೋದು ನಿಮ್ಮದು ಜಾಬ್ ಇದು. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಡಾಟಾ ಎನೋಟೇಷನ್ಸ್ ಅಂತ. ಸೊ ಇದು ಬಂದುಬಿಟ್ಟು ನೀವು ಪರ್ಟಿಕ್ಯುಲರ್ ಆಗಿ ಜಾಬ್ ವರ್ಕ್ ಮಾಡೋದು. ಸೊ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮಾಡ್ತೀರಾ ಅಂತ. ಇದು ಜಸ್ಟ್ ಫಾರ್ ಇಂಟ್ರೊಡಕ್ಷನ್ ನಾನು ನಿಮ್ಗೆ ಹೇಳ್ತಿರೋದು. ಸೊ ಇಲ್ಲಿ ಇದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ. ಸೊ ಇವಾಗ ನೋಡ್ಬೋದು, ಮೇಯ್ನ್ ನಿಮ್ಗೆಲ್ಲರಿಗೂ ಬೇಕಾಗಿರೋದು ಏನು, ಲೈಕ್ ನಾವು ಓಕೆ ನಾವು ವರ್ಕ್ ಮಾಡ್ತೀವಿ, ಬಟ್ ಎಷ್ಟು ಅರ್ನ್ ಮಾಡ್ಬೋದು ಅಂತ. ಸೊ ಇಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಪರ್ ಹವರ್ ಕೊಡೋದು ಆಯಿತಾ. ಸೊ ಪರ್ ಹವರ್ ನಿಮಗೆ $3, $4, $9 ಅಂತ ಇದೆ. ಸೊ $3 ಅಂದರೆ ಲೈಕ್ ಈಕ್ವಲ್ ಟು $1 ಈಕ್ವಲ್ ಟು ₹100 ಅಂತ ಅನ್ಕೊಳ್ಳಿ. ಸೊ ₹300 ನೀವು ಅರ್ನ್ ಮಾಡ್ಬೋದು. ₹300 ಅರ್ನ್ ಮಾಡಿದ್ರೆ ಸೊ ಎಷ್ಟಾಗುತ್ತೆ ಇವಾಗ, ಲೈಕ್ ಪರ್ ಹವರ್ಗೆ 300 ಅಂತ ಅಂದ್ಕೊಳ್ಳಿ. ಸೊ ನೀವೊಂದು 4-5 ಅವರ್ಸ್ ವರ್ಕ್ ಮಾಡಿದ್ರೂ 1500 ತನಕ ಆಗುತ್ತೆ. ಸೊ ಬೆಟರ್ ವೇ ಅಲ್ವಾ. ಪರ್ ಡೇ 1500 ತನಕ ಅರ್ನ್ ಮಾಡಿದರೆ, ₹1000 ಅರ್ನ್ ಮಾಡಿದ್ರೆ ಅಂದ್ಕೊಳ್ಳಿ, 1 ಮಂತಿಗೆ 30,000 ಆಯಿತು. ಸೊ ಯಾರೆಲ್ಲ ಮನೇಲಿದ್ದೀರಾ, ಫ್ರೀ ಆಗಿರ್ತೀರಾ, ಸೊ ಅವ್ರಿಗೆ ಇದು ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಏನೆಲ್ಲ ಮಾಡಬೇಕಂತ ನೋಡೋಣ. ಅದಕ್ಕೂ ಮುಂಚೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು, ಈ ವರ್ಕ್ ಮಾಡೋದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು. ಒಂದು, ನಿಮಗೆ ಇಂಗ್ಲೀಷ್ ಒಂದು ಚೆನ್ನಾಗಿ ಬರಬೇಕಾಗುತ್ತೆ. ಚೆನ್ನಾಗಂದರೆ ತುಂಬ ಏನು ಪ್ರೊಫೆಷ್ನಲ್ ಆಗಿ ಮಾತಾಡಬೇಕಂತಲ್ಲ. ಸೊ ಜಸ್ಟ್ ಒಂದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ಇದ್ರೂ ಸಾಕು. ಅದಾದಮೇಲೆ ಇಂಟರ್ನೆಟ್ಟು ಇರಬೇಕಾಗುತ್ತೆ, ತುಂಬ ಚೆನ್ನಾಗಿರೋ ಇಂಟರ್ನೆಟ್, ಸ್ಪೀಡ್ ಇಂಟರ್ನೆಟ್ ಇರಬೇಕು. ಬಟ್ ಆಗಾಗ ಒಂದೊಂದು ಸಲ ಏನಾದರೂ ಕಮ್ಮಿ ಇದಾಗ್ತಿದೆ ಅಂದರೆ ಓಕೆ, ಮ್ಯಾನೇಜೇಬಲ್, ಬಟ್ ಸ್ಟಿಲ್ ನಿಮ್ಮದು ಇಂಟರ್ನೆಟ್ ಕನೆಕ್ಟಿವಿಟಿ ಸ್ವಲ್ಪ ಚೆನ್ನಾಗಿರಬೇಕಾಗುತ್ತೆ. ಮತ್ತು ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ. ಸೊ ಸ್ಟೇಬಲ್ ಇಂಟರ್ನೆಟ್ ಕೂಡ ಇರಬೇಕು. ಇದು ಗುಡ್ ಇಂಟರ್ನೆಟ್ ನಾಲೆಜ್ ಅಂದರೆ ಲೈಕ್ ಇವಾಗ ಏನಾಗ್ತಿದೆ, ಪರ್ಟಿಕ್ಯುಲರ್ಲಿ ಏನೇನು ನಡೀತಾ ಇದೆ, ಸೊ ಅದ್ರ ಬಗ್ಗೆನೂ ನಾಲೆಜ್ ಇರಬೇಕು. ಸ್ಟೇಬಲ್ ಇಂಟರ್ನೆಟ್ ಕೂಡ ಇರಬೇಕು, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ. ಮತ್ತು ಅವ್ರು ಹೇಳೋ ರೂಲ್ಸನ್ನೆಲ್ಲ ನೀವು ಎಬಿಲಿಟಿ ಲೈಕ್ ಒಳ್ಳೆ ರೀತಿಯಿಂದ ಫಾಲೋ ಮಾಡೋರಾಗಿದ್ದರೆ ಅವ್ರಿಗೆ ಸಾಕಾಗುತ್ತೆ. ಸೊ ಇವಾಗ ಇದು ಪಾರ್ಟ್ ಟೈಮ್ ಫುಲ್ ಟೈಮ್, ನಾನು ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಇದು ಪಾರ್ಟ್ ಟೈಮ್ ಜಾಬ್. ಎಲ್ಲ ಫುಲ್ ಟೈಮ್ ಆಗಿನೂ ನೀವು ಮಾಡೋದಾದ್ರೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ 5 to 20 ಅವರ್ಸ್ ಪರ್ ವೀಕ್, ಇವಾಗ 5ರಿಂದ 20 ಗಂಟೆ ತನಕ ನೀವು ವರ್ಕ್ ಮಾಡ್ತೀರಾ. ಇದು ಜಸ್ಟ್ ಪರ್ ಡೇ ಅಲ್ಲ. ಸೊ ನೀವು ಇವಾಗ ಅನ್ಕೋಬೋದು, ನಾನು ಪರ್ ಡೇನೇ ಒಂದು 10-12 ಅವರ್ಸ್ ವರ್ಕ್ ಮಾಡ್ತೀನಿ ಅದಾಗಲ್ಲ. ಪರ್ ವೀಕ್ಗೆ ಮ್ಯಾಕ್ಸ್ 20 ಅವರ್ಸ್ ವರ್ಕಿಂಗ್ ಇರುತ್ತೆ ಇವ್ರದ್ದು. ಸೊ ಪರ್ ಡೇ ನೀವೊಂದು 5 ಅವರ್ಸ್ 4 ಅವರ್ಸ್ ವರ್ಕ್ ಮಾಡಿದ್ರೂ 4 ದಿನದಲ್ಲಿ 20 ಆಗುತ್ತೆ. ಸೊ ಇದು ಅವ್ರಿಗೂ ಗೊತ್ತು, ಲೈಕ್ ತುಂಬ ಅಷ್ಟೊಂದು ಪ್ರಾಜೆಕ್ಟ್ ರಿಲೇಟೆಡ್ ವರ್ಕ್ ಆಯಿತಾ. ಸೊ ಅದಕ್ಕೋಸ್ಕರ ಇವರು ಜಾಸ್ತಿ ವರ್ಕ್ ಏನೂ ಇರಲ್ಲ. ಸೊ ನೀವು ಮ್ಯಾಕ್ಸ್ ಅಂದರೆ 20 ಅವರ್ಸ್ ವರ್ಕ್ ಮಾಡ್ಬೋದು ಇಲ್ಲಿ ಆಯಿತಾ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅರ್ನಿಂಗ್, ಸೊ ನಿಮ್ಮದು ಅರ್ನಿಂಗ್ ಇವಾಗ $3 ಅಂತಿದೆ. ಸೊ 300 ಇಂಟು 20 ಅವರ್ಸ್ ಅಂದರೆ ಎಷ್ಟಾಗುತ್ತೆ ಅಂತ ನೀವು ನೋಡ್ಕೋಬೋದು ಇವಾಗ. ಸೊ ₹6,000 ಪರ್ ವೀಕ್ ಅರ್ನ್ ಮಾಡ್ಬೋದು. ₹6,000 ಪರ್ ವೀಕ್ ಅರ್ನ್ ಮಾಡಿದ್ರೆ ಎಷ್ಟಾಗುತ್ತೆ, 24,000 ತನಕ ನೀವು ಮ್ಯಾಕ್ಸ್ ಇಲ್ಲಿ ಅರ್ನ್ ಮಾಡ್ಬೋದು ಆಯಿತಾ. ಸೊ ನಾನು ಬೇರೆಯವ್ರು ಹೇಳೋ ಥರ ನೀವೇನೋ ತುಂಬ ಲಕ್ಷಗಟ್ಟಲೆ ಅರ್ನ್ ಮಾಡ್ಬೋದು ಅಂತ ಏನಿಲ್ಲ, ಜಸ್ಟ್ 24,000 ತನಕ ಅರ್ನ್ ಮಾಡ್ಬೋದು. ಬಟ್ ಡಿಪೆಂಡ್ಸ್ ಆನ್ ಅ ಪ್ರಾಜೆಕ್ಟ್ ಆಯಿತಾ. ಸೊ ನಿಮಗೆ ಚೆನ್ನಾಗಿರೋ ಪ್ರಾಜೆಕ್ಟ್ ಸಿಕ್ಕಿದ್ರೆ ಮತ್ತೆ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು, ಅಪ್ ಟು 50-60,000 ತನಕನೂ ಅರ್ನ್ ಮಾಡ್ಬೋದು. ಬಟ್ ನಿಮಗೆ ಸಿಗೋ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾನು ಹೇಳ್ತಿರೋದು ಬೇಸಿಕ್ ಪ್ರಾಜೆಕ್ಟ್ಗೆ ಇಷ್ಟು ಅರ್ನ್ ಮಾಡ್ಬೋದು ಅಂತ. ಬಟ್ ತುಂಬ ಚೆನ್ನಾಗಿರೋ ಪ್ರಾಜೆಕ್ಟ್ಸ್ ಎಲ್ಲ ಸಿಕ್ಕಿದ್ರೆ ನೀವು 60-70,000 ಕೂಡ ಅರ್ನ್ ಮಾಡ್ಬೋದು, ಅಪ್ ಟು 1 lakh ಕೂಡ ಅರ್ನ್ ಮಾಡ್ಬೋದು, ಅದರಲ್ಲೂ ಏನೂ ಇದಿಲ್ಲ. ಆ್ಯಂಡ್ ಆವಾಗ ಇದು ಹವರ್ಸ್ ಇದೆ ಅಲ್ವಾ, ಸೊ ಅದು ಎಕ್ಸ್ಟೆಂಡ್ ಆಗುತ್ತೆ. ಬಿಕಾಸ್ ತುಂಬ ದೊಡ್ಡ ಪ್ರಾಜೆಕ್ಟ್ ಆದರೆ ನಿಮಗೆ ಜಾಸ್ತಿ ಅವರ್ ಆಫ್ ಕೆಲಸನೂ ಇರುತ್ತಲ್ವ, ಅದಕ್ಕೋಸ್ಕರ. ಇವಾಗ ಸಿಲೆಕ್ಷನ್ ಪ್ರೊಸೆಸ್ ನೋಡೋಣ. ಫಸ್ಟ್ ನೀವು ಇವಾಗ ಇಲ್ಲಿ ಅಪ್ಲೈ ಮಾಡ್ತೀರಾ, ಅದಾದಮೇಲೆ ಟ್ರೈನಿಂಗ್ ಮಾಡ್ತಾರೆ, ಆಮೇಲೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದು ಏನು ಪ್ರಾಜೆಕ್ಟ್ ಇರುತ್ತೆ ಅದ್ರ ರಿಲೇಟೆಡ್ ನಿಮ್ಗೇನಾದರೂ ಒಂದು ಎಕ್ಸಾಮ್ ಥರ ಕಳಿಸ್ತಾರೆ. ಅದಾದಮೇಲೆ ನೀವು ಕ್ವಾಲಿಫೈ ಆದರೆ ಆಮೇಲೆ ಸ್ಟಾರ್ಟ್ ವರ್ಕಿಂಗ್. ಸೊ ಇದು ನಿಮ್ಗೆಲ್ಲರಿಗೂ ಇದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ
ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಎಲ್ಲದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಸೊ ದ್ಯಾಟ್ ನಿಮಗೆ ಇಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟು ಇವಾಗ ಏನು ವಾಟ್ ವರ್ಕ್ ನಾನು ಆವಾಗಲೇ ಸ್ವಲ್ಪ ಲೈಟಾಗಿ ಎಕ್ಸ್‌ಪ್ಲೇನ್ ಮಾಡಿದೆ. ಬಟ್ ಇವಾಗ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಜಸ್ಟ್ ಗೂಗಲ್ ಸರ್ಚ್ ರಿಸಲ್ಟ್ಸ್ ಅಂತ ಇದೆ. ಸೊ ಸರ್ಚ್ ರಿಸಲ್ಟ್ ಇವಾಗ ನಾನು ಏನೋ ಒಂದು ಸರ್ಚ್ ಮಾಡ್ತೀನಿ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅದಕ್ಕೆ ಕರೆಕ್ಟಾಗಿ ಸರ್ಚ್ ಆಗಿ ಬರ್ತಾ ಇದೆಯಾ? ಔಟ್‌ಪುಟ್ ಕರೆಕ್ಟಾಗಿ ಬರ್ತಿದೆಯಾ? ಸೊ ಅದನ್ನು ನೀವು ಜಡ್ಜ್ ಮಾಡಬೇಕಾಗುತ್ತೆ. ಮತ್ತು ಎ ಐ ಡಾಟಾಗಳಿಗೆ ಲೇಬಲ್ ಮಾಡೋದು, ಮತ್ತು ಅಡ್ವರ್ಟೈಸ್‌ಮೆಂಟ್‌ಗಳಿಗೆ ರೇಟಿಂಗ್ಸ್ ಕೊಡೋದು, ಅಥವಾ ಮತ್ತೆ ಕಂಪೇರ್ ಸರ್ಚ್ ಆನ್ಸರ್ಸ್, ಚೆಕ್ ಮ್ಯಾಪ್ ರೆಕಮೆಂಡೇಶನ್‌ಗಳನ್ನೆಲ್ಲ ಚೆಕ್ ಮಾಡೋದು. ಸೊ ಇದು ನಿಮ್ಮ ಜಾಬ್. ಅದಾದ್ಮೇಲೆ ನೆಕ್ಸ್ಟ್ ಏನು? ಹೌ ಮೆನಿ ಪೀಪಲ್ ಇವಾಗ ಆಲ್ರೆಡಿ ಇಲ್ಲಿ ಥೌಸಂಡ್ ಆಫ್ ಫ್ರೀಲಾನ್ಸರ್ಸ್ ಇದ್ದಾರೆ. ಸೊ ಥೌಸಂಡ್ಸ್ ಅಂದರೆ ನಾನು ಕೇಳಿರೋ ಪ್ರಕಾರ ಇದು ನೀವು ಇದಾಗಿರೋದ್ರಿಂದ ಸೊ 90,000 ಪ್ಲಸ್ ಫ್ರೀಲಾನ್ಸರ್ಸ್ಗಳು ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಲ್ಲ, ವರ್ಲ್ಡ್ ವೈಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ಥೌಸಂಡ್ಸ್ ಆಫ್ ಫ್ರೀಲಾನ್ಸರ್ ವರ್ಲ್ಡ್ ವೈಡಲ್ಲಿ ಇದ್ದಾರೆ. ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೇನಕ್ಕೆ ಅವ್ರು ಪೇ ಮಾಡ್ತಿರೋದು? ಇದು ಮೇನ್ ಕ್ವೆಶ್ಚನ್ಸ್ ಅಲ್ವಾ? ಇವಾಗ ಏನಕ್ಕೆ ಅವ್ರು ನಮಗೆ ಏನಕ್ಕೆ ಪೇ ಮಾಡಬೇಕು? ಅದು ಇಷ್ಟೊಂದು ಅಮೌಂಟ್ ಏನಕ್ಕೆ ಪೇ ಮಾಡ್ತಾರೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಅವ್ರ ಕಸ್ಟಮರ್ ಏನು ಅಂದರೆ ಲಾರ್ಜ್ ಟೆಕ್ನಾಲಜಿ ಕಂಪನೀಸ್ಗಳು. ಇವಾಗ ಗೂಗಲ್ ಅವ್ರದ್ದು ಅಥವಾ ಇವಾಗ ಎ ಐಗಳು ತುಂಬ ಬರ್ತಿದೆ ಅಲ್ವಾ? ಸೊ ಅವ್ರ ಜೊತೆ ಇವರೆಲ್ಲ ಟೈ ಅಪ್ ಆಗಿರ್ತಾರೆ. ಸೊ ಅವ್ರದ್ದು ಟೆಸ್ಟಿಂಗ್ ಆಗಬೇಕು. ಇವಾಗ ಸುಮ್ಮನೆ ಏನೋ ಒಂದು ಎ ಐ ಮಾಡ್ಬಿಟ್ಟು ಬಿಡೋದಲ್ಲ. ಅದನ್ನು ಟೆಸ್ಟ್ ಮಾಡಬೇಕು. ಅದು ವರ್ಕ್ ಆಗ್ತಿದೆ ಇಲ್ವಾ? ಸೊ ಅದನ್ನು ನೀವಿಲ್ಲಿ ಮಾಡ್ತೀರಾ. ಸೊ ಅವರು ದೊಡ್ಡ ಕಂಪ್ನಿಯವ್ರು ಏನು ಮಾಡ್ತಾರೆ, ಇವ್ರಿಗೆ ಪೇ ಮಾಡ್ತಾರೆ, ಇವರು ನಿಮಗೆ ಪೇ ಮಾಡ್ತಾರೆ. ಇಲ್ಲಿ ಅವರೇ ಇವಾಗ ಫಾರ್ ಎಕ್ಸಾಂಪಲ್ ಇದು ವೆಲ್ ಲೋಕಲೈಸ್ ಇದೆ ಅಲ್ವಾ? ಸೊ ಇವ್ರು ಜಾಸ್ತಿನೇ ಅರ್ನ್ ಮಾಡ್ತಾರೆ. ನಿಮಗೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಕೊಡ್ತಾರೆ. ಬಟ್ ನಮಗೇನು ಲೈಕ್ ಅದು ತುಂಬ ದೊಡ್ಡ ಅಮೌಂಟ್ ಥರ ಕಾಣಿಸುತ್ತೆ. ಏನಕ್ಕೆ ಅಂದರೆ ಡಾಲರಿಂದ ಪೇ ಆಗೋದ್ರಿಂದ ನಮಗೆ ರೂಪೀಸ್ ಕನ್ವರ್ಟ್ ಆದಾಗ ತುಂಬ ದೊಡ್ಡ ಅಮೌಂಟ್ ಅಂತಲೇ ಕಾಣಿಸುತ್ತೆ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ಬಿಗ್ ಟೆಕ್ ದೊಡ್ಡ ಕಂಪ್ನಿ. ಅದಾದ್ಮೇಲೆ ಅವರು ಇವರಿಗೆ ವೆಲ್ ಲೋಕಲೈಸ್ ಅವರಿಗೆ ಇದು ಕೊಡ್ತಾರೆ, ಪ್ರಾಜೆಕ್ಟ್ಸ್‌ಗಳು ಕೊಡ್ತಾರೆ. ವೆಲ್ ಲೋಕಲೈಸ್ ಅವ್ರು ಏನು ಮಾಡ್ತಾರೆ, ಫ್ರೀಲಾನ್ಸರ್ ಅವ್ರಿಗೆ ಕೊಡ್ತಾರೆ. ಏನಕ್ಕೆ ಫ್ರೀಲಾನ್ಸರ್ ಅವ್ರಿಗೆ ಕೊಡ್ತಾರೆ? ಅವ್ರು ಏನಕ್ಕೆ ಹೈರ್ ಮಾಡಲ್ಲ ಅಂದರೆ ಒಂದೇ ಬಿಕಾಸ್ ಪರ್ಮನೆಂಟ್ ಆಗಿ ಇವಾಗ ಪ್ರಾಜೆಕ್ಟ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಪರ್ಮನೆಂಟ್ ಆಗಿ ಎಂಪ್ಲಾಯ್ ಹೈರ್ ಮಾಡಿದ್ರೆ ಅವರು ಪರ್ಮನೆಂಟ್ ಆಗಿ ಸ್ಯಾಲರಿ ಕೊಡಬೇಕಾಗುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಪ್ರಾಜೆಕ್ಟ್ಸೇ ಸಿಕ್ಕಿಲ್ಲ ಅಂದರೆ ಇವರು ಬಿಗ್ ಟೆಕ್ ಅವರು ವೆಲ್ ಲೋಕಲೈಸ್ ಅವ್ರಿಗೆ ಪ್ರಾಜೆಕ್ಟೇ ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಇವ್ರಿಗೆ ಲಾಸ್ ಆಗುತ್ತೆ. ಸೊ ಫ್ರೀಲಾನ್ಸಿಂಗ್ ಆದರೆ ನೀವು ನೋಡ್ಬೋದು ಇವತ್ತು ನೀವು ದುಡ್ದಿದ್ದೀರಾ ಅಂದರೆ ನಾಳೆ ಪ್ರಾಜೆಕ್ಟ್ ಇಲ್ಲ ಅಂದರೆ ಇವ್ರು ಡೈರೆಕ್ಟಾಗಿ ಹೇಳ್ಬೋದು ಇಲ್ಲ ಪ್ರಾಜೆಕ್ಟ್ ಇಲ್ಲ ಅಂತ. ಸೊ ನಾನೇನು ಹೇಳೋದು ಅಂದರೆ ನಿಮಗೆ ಚಾನ್ಸ್ ಇರೋ ತನಕನೂ ನೀವು ಅರ್ನ್ ಮಾಡ್ಬೋದು ಅಷ್ಟೇ. ಇವಾಗ ಕಂಪ್ಲೀಟಾಗಿ ಇದ್ದೇ ಇರುತ್ತೆ ಇದೇ ಥರ ವರ್ಕ್ ಅಂತನೂ ನಾನು ಹೇಳಲ್ಲ. ಬಟ್ ಇದು ಬೆಸ್ಟ್ ಯಾರಿಗಂದ್ರೆ ಇವಾಗ ಮನೆಯಲ್ಲಿ ಫ್ರೀಯಾಗಿರ್ತೀರ, ಕಾಲೇಜ್ ಸ್ಟೂಡೆಂಟ್ಸು ಅಥವಾ ಮನೆಯಲ್ಲಿ ಸುಮ್ಮನೆ ಹೌಸ್ ವೈಫ್ಸು ಅಥವಾ ಸುಮ್ಮನೆ ಏನೋ ಲೈಕ್ ಜಾಬ್‌ಗೆ ಹೋಗ್ತಾ ಇಲ್ಲ, ಪಾರ್ಟ್ ಟೈಮಲ್ಲಿ ಏನಾದರೂ ವರ್ಕ್ ಮಾಡಬೇಕು. ಸೊ ಅವ್ರಿಗೆ ಎಲ್ಲ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇಲ್ಲ ಕೆಲ್ಸಕ್ಕೆ ಹೋಗೋರ್ಗೂನು ಬೆಸ್ಟೇ. ಬಟ್ ನೋಡಿ ನಿಮ್ಮ ಟೈಮ್ ನಿಮಗೆಲ್ಲ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಸೊ ಅದು ಅವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಓಕೆನಾ? ಇವಾಗ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಸೊ ಈ ಲಿಂಕ್ ಬಂದ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಹೇಗಿರುತ್ತೆ ಅಂದರೆ ನಂದು ಈ ಚಾನಲ್‌ದು ಪರ್ಸ್ನಲ್ ವೆಬ್ಸೈಟ್ ಮಾಡಿದ್ದೀನಿ. ಸೊ ಅದ್ರೊಳಗಡೆ ಇರುತ್ತೆ ಆ್ಯಕ್ಚುಲಿ. ನಿಮಗೆಲ್ಲಾದರೂ ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕಾಗಲಿಲ್ಲ ಅಥವಾ ಲೈಕ್ ಗೊತ್ತಾಗ್ತಿಲ್ಲ ಅಂದರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಸೊ ನಾನು ನಿಮಗೆ ಅಲ್ಲಿ ಡೈರೆಕ್ಟಾಗಿ ಲಿಂಕನ್ನ ಶೇರ್ ಮಾಡ್ತೀನಿ. ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಇವ್ರದ್ದು 300 ಪ್ಲಸ್ ಲ್ಯಾಂಗ್ವೇಜಸ್ ಸಪೋರ್ಟ್ ಇದೆ. ಜಸ್ಟ್ ಬರೀ ಇಂಗ್ಲೀಷ್ ಅಂತಲ್ಲ, ಬೇರೆ ಎಲ್ಲ ಥರದ ಸಪೋರ್ಟ್‌ಗಳು ಇವ್ರು ಮಾಡ್ತಿದ್ದಾರೆ. ಮತ್ತು ಇವ್ರ ಹತ್ರ 7 ISO ಸರ್ಟಿಫಿಕೇಷನ್ಸ್ ಕೂಡ ಆಗಿದೆ. ಸೊ ಇದು ಜೆನ್ಯೂನ್ ಆಗಿ ಬಂದ್ಬಿಟ್ಟಿದೆ. ಮತ್ತು ಇವ್ರ ಹತ್ರ 2K ಪ್ಲಸ್ ಕ್ಲೈಂಟ್ ಅಂದರೆ 2000 ಪ್ಲಸ್ ಕ್ಲೈಂಟ್ಸ್ ಇರೋದು. ವರ್ಕಿಂಗ್ ಅಲ್ಲ. ವರ್ಕಿಂಗ್ ಅಂದರೆ ಅದು ಫ್ರೀಲಾನ್ಸಿಂಗ್. ನಾನು ಹೇಳ್ತಿರೋದು 2000 ಪ್ಲಸ್ ಕ್ಲೈಂಟ್ಸ್ ಇದ್ದಾರೆ. ಓಕೆನಾ? ಇಲ್ಲಿ ಕಾರ್ಪೊರೇಟ್ ಎಂಪ್ಲಾಯೀಸ್ 1500. ಇದು ಕೂಡ ಎಂಪ್ಲಾಯ್ ಅಂದರೆ ನೀವು ಇವಾಗ ನೀವೇನು ವರ್ಕ್ ಮಾಡ್ತೀರಲ್ವಾ ಫ್ರೀಲಾನ್ಸಿಂಗ್ ಆಗಿ, ಸೊ ಅದಲ್ಲ ನಾನು ಹೇಳ್ತಿರೋದು. 1500 ಈ ವೆಬ್ಸೈಟ್‌ನ ಇವ್ರದ್ದು ಲೈಕ್ ಇವಾಗ ಕ್ಲೈಂಟ್ ಜೊತೆ ಮಾತಾಡಿಕೊಂಡು ಕೆಲಸ ಎಲ್ಲ ತೊಗೊಬೇಕಲ್ವಾ, ಇವಾಗ ಪ್ರಾಜೆಕ್ಟ್ಸ್ ಎಲ್ಲ ತೊಗೋಬೇಕಲ್ವಾ, ಸೊ ಅದು. ಅವರು ಬಂದ್ಬಿಟ್ಟು 1500 ಇದೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು. ನೀವೆಲ್ಲ ಲೈಕ್ ಫ್ರೀಲಾನ್ಸ್ ವರ್ಕಿಂಗ್ ಮಾಡ್ತಿದ್ದೀರಾ. ಸೊ ಅದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬರೀ ಎಂಪ್ಲಾಯೀಸೇ 1500 ಇದ್ದಾರೆ. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ಬೋದು ಇದೊಂದು ಕಂಪ್ನಿ ಇವಾಗ 25 ಇಯರ್ಸ್ ಓಲ್ಡಿಂದ ಲೈಕ್ ವರ್ಕಿಂಗ್ ಹಾಕಿ ಮಾಡ್ತಾನೆ ಇದ್ದಾರೆ. ಸೊ ಇವರು ಸೊ ನೀವಿಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ, ನೀವು ಜೆನ್ಯೂನ್ ಆಗಿರೋದೆ. ಸೊ ನೀವು ನಂಬೋದು ಇದನ್ನು.
ಮತ್ತೆ ಇಲ್ಲಿ ನೀವು ನೋಡ್ಬೋದು ಕ್ಲೈಂಟ್ಸ್ ಎಲ್ಲ ಯಾರಿದ್ದಾರೆ ಅಂದರೆ MCafe ಅವರಿದ್ದಾರೆ, ಮತ್ತು ಮೆಟಾದವ್ರು ಕೂಡ ಕ್ಲೈಂಟ್ ಇವ್ರಿಗೆ, ಸ್ಪಾಟಿಫೈ ಅವರು, ಅಮೆಝಾನ್ ಅವರು. ಸೊ ಎಲ್ಲ ಬಿಗ್ ಬಿಗ್ ಕಂಪನೀಸ್ಗಳು ಇವ್ರಿಗೆ ಕ್ಲೈಂಟ್ ಆಗಿರೋದ್ರಿಂದ ಸಿಮೆನ್ಸ್ ಹೆಲ್ತು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದೆಲ್ಲ ಕಂಪ್ನಿಗಳು. ಸೊ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳೇ ಇವ್ರ ಜೊತೆ ಕ್ಲೈಂಟ್ ಆಗಿರೋದು. ಸೊ ಇವ್ರಿಗೆಲ್ಲ ಏನು ಇಲ್ಲಿ ಕೆಲಸ ಅಂದರೆ, ನಾನು ಆವಾಗಲೇ ಹೇಳ್ದಾಗೆ ಇವ್ರದ್ದೆಲ್ಲ ಒಂದು ಡಾಟಾಬೇಸ್ ಥರ ಇರುತ್ತೆ, ಅಥವಾ ಇವರೇನೋ ಒಂದು AI ರಿಲೇಟೆಡ್ ಏನೋ ಮಾಡಿರ್ತಾರೆ. ಬಟ್ ಅದನ್ನು ವ್ಯಾಲಿಡೇಟ್ ಮಾಡಬೇಕು. ಇವ್ರಿಗೆ ಟೆಸ್ಟರ್ನ ಹೈಯರ್ ಮಾಡಿಕೊಂಡು ಸುಮ್ಮನೆ ಅದೆಲ್ಲ ಬೇಡ ಅಂತ. ಸೊ ಇವ್ರೇನು ಮಾಡ್ತಾರೆ, ವಿಲೋಕಲೈಸ್ ಅವ್ರಿಗೆ ಕೊಡ್ತಾರೆ. ವಿಲೋಕಲೈಸ್ ಅವ್ರು ಏನು ಮಾಡ್ತಾರೆ, ನಾನು ಆವಾಗಲೇ ಹೇಳ್ದಾಗೆ ನಮ್ಮಂಥ ಫ್ರೀಲ್ಯಾನ್ಸ್ ಅವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ನಾವಿಲ್ಲಿ ಎಲ್ಲ ಟೆಸ್ಟ್ ಮಾಡಿ ಇವ್ರಿಗೆ ಅಪ್ಡೇಟ್ ಮಾಡಿದ್ರೆ ವಿಲೋಕಲೈಸ್ ಅವರು ಅವ್ರಿಗೆ ಈ ಬಿಗ್ ಬಿಗ್ MNC ಅವ್ರಿಗೆ ಕೊಟ್ಬಿಟ್ಟು ಕರೆಕ್ಟ್ ಆಗಿದೆ ಅಂತೆಲ್ಲ ಹೇಳಿಬಿಟ್ಟು ಇವರು ಅವರಿಂದ ದುಡ್ಡು ತಗೋತಾರೆ. ಆಮೇಲೆ ಅವರು ನಮಗೆ ಕೊಡ್ತಾರೆ. ಈ ಥರ ವರ್ಕ್ ಆಗೋದು. ಓಕೆನಾ? ಸೊ ಇಲ್ಲಿ ನಾನು ಈ ಸೈಟ್ ಹಿಂಗೆ ಓಪನ್ ಆಗುತ್ತೆ. ಲಿಂಕ್ ನೀವು ಕ್ಲಿಕ್ ಮಾಡಿದಾಗ ಫುಲ್ ಕೆಳಗಡೆ ಬಂದರೆ, ಇದೆಲ್ಲ ಆದಮೇಲೆ ಫುಲ್ ಕೆಳಗಡೆ ಬಂದರೆ ಇಲ್ಲಿ ಕ್ಯಾರಿಯರ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಕ್ಯಾರಿಯರ್ಸ್ ಅಂತ ಕ್ಲಿಕ್ ಮಾಡಿದಾಗ ಸೊ ನೀವು ಇಲ್ಲಿ ನೋಡ್ಬೋದು ರಿಮೋಟು, ಫುಲ್ ಟೈಮು, ಮತ್ತು ಇದೆಲ್ಲ ಇದೆ ನೋಡಿ. ಇಲ್ಲಿ ನೋಡಿ, ರಿಮೋಟ್ ವರ್ಕು, ಫುಲ್ ಟೈಮು, ಚೈನಾದ್ದು ಇದು ಎಲ್ಲ ಪ್ರಾಜೆಕ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಹೆಂಗೆ ಅರ್ನಿಂಗ್ ಅಂದರೆ, ಬೇರೆ ಬೇರೆ ಕಂಟ್ರಿ, ಇವಾಗ ಚೈನಾದು ಪ್ರಾಜೆಕ್ಟು ಅಥವಾ ಸ್ಪೇನ್ದು ಪ್ರಾಜೆಕ್ಟು, ಯಾವ ಕಂಟ್ರಿ ರಿಲೇಟೆಡು ನಿಮಗೆ ಪೇಮೆಂಟ್ ಇರುತ್ತೆ. ಸೊ ಇಂಡಿಯಾದಾದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಬೇರೆ ಕಂಟ್ರಿದು ಪ್ರಾಜೆಕ್ಟ್ಸ್ ಆದರೆ ನಿಮಗೆ ಸ್ವಲ್ಪ ಜಾಸ್ತಿ ಅರ್ನ್ ಮಾಡ್ಬೋದು ಈ ಥರ. ಓಕೆನಾ? ಸೊ ನಿಮಗೆ ಇಲ್ಲಿ ಚೆಕ್ ಮಾಡ್ಬೋದು ಯಾವ ಕಂಟ್ರಿದು ಜಾಸ್ತಿ. ಇವಾಗ US ಅವರೆಲ್ಲ ಜಾಸ್ತಿ ಪೇ ಮಾಡ್ತಾರೆ. ಸೊ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ನಿಮ್ಗೆ ಯಾವ ಕಂಟ್ರಿ ರಿಲೇಟೆಡ್ ಜಾಬ್ ಬೇಕು ಅಂತ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಕಂಟ್ರಿಯಲ್ಲಿ ಜಾಬ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವಾಗ ಬೆಲ್ಜಿಯಮಲ್ಲಿ ಜಾಬ್ ಇಲ್ಲ. ಸೊ ನೀವು ಇವಾಗ ಚೈನಾ ಈ ಥರ ಎಲ್ಲ ನೋಡಿದ್ರೆ ನಿಮಗೆ ಸಿಗುತ್ತೆ, ಓಕೆ ಇದರಲ್ಲಿ ಜಾಬ್ ಇದೆಯಾ, ಅದರಲ್ಲಿ ಜಾಬ್ ಇದೆಯಾ ಅಂತ. ಸೊ ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ರೊಮ್ಯಾನಿಯಾದಲ್ಲಿ ಇದೆ ಅಲ್ವಾ? ಸೊ ರೊಮ್ಯಾನಿಯಾ ಅಂತ ನೀವು ಚೆಕ್ ಮಾಡ್ತಾ ಹೋದರೆ ಇಲ್ಲಿ ಸಿಗುತ್ತೆ ನಿಮಗೆ ರಿಮೋಟ್ ಜಾಬ್ ಇದೆ. ಸೊ ಇವಾಗ ಇಲ್ಲಿ ನೋಡಿ, ನಿಮಗೆ ರೊಮ್ಯಾನಿಯಾ ಅಂತ ಕ್ಲಿಕ್ ಮಾಡ್ತೀನಿ. ಸೊ ರೊಮ್ಯಾನಿಯಾದಲ್ಲಿ ಯಾವುದೆಲ್ಲ ಜಾಬ್ ಇದೆ, ಸೊ ಇದೆಲ್ಲದೂ ಕರೆಕ್ಟಾಗಿ ಅವ್ರು ತೋರಿಸುತ್ತೆ. ಓಕೆನಾ? ಸೊ ಇಲ್ಲಿ ರಿಮೋಟ್ ಜಾಬ್. ಸೊ ಇಲ್ಲಿ ಫುಲ್ ಟೈಮ್ ಅಂತ ಯಾವುದೂ ಇರಲ್ಲ. ಲೊಕೇಶನ್ ಟೈಪ್ ರಿಮೋಟ್, ಹೈಬ್ರಿಡ್ ಅಂತೆಲ್ಲ ಇರುತ್ತೆ. ಸೊ ಹೈಬ್ರಿಡ್ ಜಾಬ್ ಎಲ್ಲ ಯಾವುದೂ ಇರಲ್ಲ, ಬರೀ ರಿಮೋಟ್ ಜಾಬೇ ಇರುತ್ತೆ. ಸೊ ನೀವು ಇದ್ಯಾವುದೂ ಸೆಲೆಕ್ಟ್ ಮಾಡಬೇಕಾಗಿಲ್ಲ. ಜಸ್ಟ್ ಬೇಕಿದ್ರೆ ನಿಮ್ಮ ಲೊಕೇಶನ್ ಒಂದು ನೋಡ್ಕೊಳ್ಳಿ, ಆಯಿತಾ? ಸೊ ಇಲ್ಲಿ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ. ಸೊ ಸಬ್ಮಿಟ್ ಮಾಡಿದ್ರೆ ಮುಗ್ದೋಯ್ತು ಅಷ್ಟೇ. ಸೊ ಗೈಸ್, ಇಲ್ಲಿ ತನಕ ವಾಚ್ ಮಾಡಿದ್ದೀರಾ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ. ನಿಮ್ಗೆ ಗೊತ್ತಿರೋರು, ಪರಿಚಯ ಇರೋರು ಯಾರಾದರೂ ಇದೇ ಥರ ಪಾರ್ಟ್ ಟೈಮ್ ಜಾಬು ಅಥವಾ ವರ್ಕ್ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಟ್ಲೀಸ್ಟ್ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ. ಮತ್ತು ನಾನು ಯಾವಾಗಲೂ ಹೇಳ್ದಾಗೆ ನೀವು ವಿಡಿಯೋ ನೋಡ್ತೀರಾ, ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ನಮಗೆ ಮೋಟಿವೇಶನ್ನು ಸ್ವಲ್ಪ ಕಮ್ಮಿ ಥರ ಅನಿಸುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಮೋಟಿವೇಟ್ ಆಗಿ ಮತ್ತೆ ನಾಳೆ ಇನ್ನೊಂದು ಹೊಸದು ವರ್ಕ್ ರಿಲೇಟೆಡು, ಜಾಬು ಅಥವಾ ಟೆಕ್ನಾಲಜಿ ರಿಲೇಟೆಡ್ ಏನೋ ಒಂದು ವಿಡಿಯೋ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಗೊತ್ತಿರೋರು ಯಾವುದಾದ್ರೂ ಇದು ನೋಡ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ, ಆಯಿತಾ? ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.